ಶಾಂತಿ. ನಮ್ಮ ಚಾನೆಲ್ ವಿಡಿಯೋಗಳ ಹೆಚ್ಚಿನ ಮಾಹಿತಿಗಾಗಿ ಸಬ್ಸ್ಕ್ರೈಬ್ ಬಟನ್ಗೆ ಕ್ಲಿಕ್ ಮಾಡಿ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ. ಮುರಳಿ ಥೀಮ್ ಜೀವನದ ದಾರ. ಒಬ್ಬ ತಂದೆಯ ಜೊತೆ ಆತ್ಮಿಕ ವಿವಾಹ ಸಂಗಮದ ಮಹಾರಹಸ್ಯ. ಸ್ಥೂಲ ಜಗತ್ತಿನಲ್ಲಿ ವಿವಾಹ ಸಮಯದಲ್ಲಿ ಸೆರಗು ಮತ್ತು ಶಲ್ಯವನ್ನು ಗಂಟು ಹಾಕುತ್ತಾರೆ. ಅರ್ಥ ಜೀವನ ಪೂರ್ತಿ ಜೊತೆಯಾಗಿರಬೇಕು. ಆದರೆ ಸಂಗಮ ಯುಗದಲ್ಲಿ ಆತ್ಮ ತನ್ನ ಬುದ್ಧಿಯ ಸೂತ್ರದ ದಾರವನ್ನು ಪರಮಾತ್ಮನೊಂದಿಗೆ ಜೋಡಿಸುತ್ತದೆ. ಇದು ಶರೀರದ ಬಂಧನವಲ್ಲ, ಇದು ಅನಂತ ಸಖದ ಗ್ಯಾರಂಟಿ ಬಂಧನ. ಅಜ್ಞಾನದಲ್ಲಿ ಸ್ಥೂಲ ಗಂಟು, ಜ್ಞಾನದಲ್ಲಿ ಬುದ್ಧಿಯೋಗ ಗಂಟು. ಒಬ್ಬ ತಂದೆ ಅಂದರೆ ಎಲ್ಲ ಸಂಬಂಧ, ಸರ್ವ ಸಂಬಂಧ. ಇಂದಿನ ಮಂತ್ರವಾಗಿದೆ ಮಹಾಮಂತ್ರ. ಒಬ್ಬರೊಂದಿಗೆ ಸಂಬಂಧ, ಒಬ್ಬರ ಶ್ರೀಮತ, ಒಬ್ಬರ ನೆನಪು. ಹಾಗಿದ್ರೆ ಆತ್ಮ ಹೇಳುತ್ತದೆ, ನಾನು ಜೀವನ ಬಂಧನವನ್ನು ಶಿವತಂದೆಯ ಜೊತೆ ಬಂಧಿಸಿದ್ದೇನೆ. ಶಿವತಂದೆ ಸರ್ವ ಸಂಬಂಧಿ, ಪತಿತ ಪಾವನ, ದುಃಖಹರ್ತ, ಸುಖಕರ್ತನಾದ ಪರಮಾತ್ಮನೊಟ್ಟಿಗೆ ನನ್ನ ಸರ್ವ ಸಂಬಂಧ. ಅದು 63 ಜನ್ಮಗಳ ದುಃಖಹರ್ತ, 21 ಜನ್ಮಗಳ ಸುಖಕರ್ತನಾದಂತಹ ಪರಮಾತ್ಮನ ಜೊತೆಗೆ ನಾನು ಸರ್ವ ಸಂಬಂಧದಲ್ಲಿ ಬರುತ್ತೇನೆ. ಇದು ಸಾಮಾನ್ಯ ಸಂಬಂಧವಲ್ಲ, ಇದು 21 ಜನ್ಮಗಳ ರಾಜ್ಯ ಪದವಿಯನ್ನು ಒಪ್ಪಂದ. ಲಕ್ಷ್ಮೀನಾರಾಯಣ ಪ್ರಾರಬ್ಧದ ರಹಸ್ಯ. ಸ್ವರ್ಗದಲ್ಲಿ ರಾಜ್ಯ ಮಾಡಿದವರು ಯಾರು? ಈ ರಹಸ್ಯ ಯಾರಿಗೂ ಗೊತ್ತಿಲ್ಲ. ಸ್ವರ್ಗ ಅಂದರೆ ಏನು? ಅದು ಯಾವಾಗ ಇರುತ್ತದೆ? ಮನುಷ್ಯರಿಗೆ ಇದರ ಬಗ್ಗೆ ಇನ್ನೂ ತಿಳುವಳಿಕೆ ಇಲ್ಲ. ಅವರಿಗೆ ಆಸ್ತಿಯನ್ನು ಕೊಟ್ಟವರು ಯಾರು? ಸಂಗಮದಲ್ಲಿ ಜೀವನದ ದಾರವನ್ನು ಶಿವತಂದೆಯೊಂದಿಗೆ ನಾವೆಲ್ಲ ಬಂಧಿಸಿದ ಆತ್ಮರು. ನಾವು ಪರಮಾತ್ಮನ ಸಂತಾನರು. ಇಂದು ನಾವು ಬ್ರಾಹ್ಮಣರು, ನಾಳೆ ನಾವು ದೇವತೆಗಳು ಆಗುತ್ತೇವೆ. ಅಂದರೆ ಪ್ರಾರಬ್ಧ ಜೀವನ ನಮ್ಮದಾಗಿರುತ್ತದೆ. ಇದು ಕಲ್ಪದ ರಿಪೀಟ್ ಡ್ರಾಮಾ. ಇದು ಪುನರಾವರ್ತನೆಗೊಳ್ಳುತ್ತದೆ. ರುದ್ರಜ್ಞಾನ ಯಜ್ಞ ಎಂದು ಪ್ರಸಿದ್ಧ. ಅದು ಪರಿವರ್ತನೆಯ ಅಗ್ನಿ. ಅಂದರೆ ಇದು ಯಾರ ಯಜ್ಞ? ಇದು ಜ್ಞಾನ ಯಜ್ಞ. ಈ ಯಜ್ಞದಲ್ಲಿ ಹಳೆಯ ಸಂಸ್ಕಾರಗಳು ಸ್ವಾಹ, ಪಾಪಕರ್ಮ ಸ್ವಾಹ, ಪತಿತ ಪ್ರಪಂಚ ಸ್ವಾಹ. ಇದು ರುದ್ರಜ್ಞಾನ ಯಜ್ಞವಾಗಿದೆ. ಈ ಅಗ್ನಿಯಿಂದಲೇ ವಿನಾಶ ಜ್ವಾಲೆ ಪ್ರಜ್ವಲಿತವಾಗುತ್ತದೆ. ಮಹಾಭಾರತ ಯುದ್ಧವು ಭಯದ ವಿಷಯವಲ್ಲ, ಸ್ವರ್ಗದ ಬಾಗಿಲು ತೆರೆಯುವ ಸಮಯ. ಇದು ಸುವರ್ಣ ಸಮಯ. 3ನೇ ನೇತ್ರ ಅಂದರೆ ಜ್ಞಾನದ ದೃಷ್ಟಿ. ಇದು ಪರಮಾತ್ಮನಿಂದ ನಿಮಗೆ ಸಿಕ್ಕಿರುವುದು. ಹಾಗಿದ್ದರೆ 84 ಜನ್ಮಗಳ ಲೆಕ್ಕಾಚಾರವಿದೆ. ಡ್ರಾಮಾ ಜ್ಞಾನ, ಆದಿ ಮಧ್ಯ ಅಂತ್ಯದ ಅರಿವು. ಈ ಜ್ಞಾನದಿಂದ ನಾವು ತಿಳಿಯಲ್ಪಡುತ್ತೇವೆ. ಇದನ್ನೇ 3ನೇ ನೇತ್ರ ಎಂದು ಹೇಳುತ್ತಾರೆ. ಅಂದರೆ 3ನೇ ಚಕ್ಷು ಅಂತ ದಿವ್ಯ ನೇತ್ರವೆಂದು ಹೇಳಲಾಗುತ್ತದೆ. ಮತ್ತು ರಾಜಯೋಗ ಇದು ಯೋಗಾಗ್ನಿ. ಅಂದರೆ ಯಾಕೆಂದರೆ ಇದರಲ್ಲಿ ಪಾಪ ಭಸ್ಮವಾಗುತ್ತದೆ. ಗಂಗಾ ಸ್ನಾನದಿಂದ ಪಾಪ ಹೋಗುವುದಿಲ್ಲ, ಯೋಗಾಗ್ನಿಯಿಂದ ಮಾತ್ರ ಭಸ್ಮ. ತಪಸ್ಸು ಮಾಡಬೇಕು, ಯೋಗ ಮಾಡಬೇಕು. ತಂದೆಯು ಹೇಳುತ್ತಾರೆ, ನನ್ನೊಂದಿಗೆ ಬುದ್ಧಿ ಯೋಗವಿಡಿ, ಹಾಗಿದ್ದರೆ ನಿಮ್ಮ ಪಾಪ ಭಸ್ಮ ಆಗುತ್ತದೆ. ಇದೇ ಭಾರತದ ಪ್ರಾಚೀನ ರಾಜಯೋಗವಾಗಿದೆ. ಮಾಯೆಯ ಎಳೆದಾಟವು ಕೂಡ ಇರುತ್ತದೆ. ಇನ್ನು ಸ್ವಲ್ಪ ಲೋಕದ ಕಡೆ ನೋಡಿ. ಅಂದರೆ ಆತ್ಮ ಹೇಳಬೇಕು, ನಾನು ಜೀವನದ ದಾರವನ್ನು ಒಬ್ಬ ತಂದೆಯೊಂದಿಗೆ ಬಂಧಿಸಿದ್ದೇನೆ. ಪರಮಪಿತ ಪರಮಾತ್ಮ ನನ್ನ ಸರ್ವ ಸಂಬಂಧಿ. ಎರಡೂ ಕಡೆ ಬಂಧಿಸಿದರೆ ಕೆಳಗೆ ಬೀಳುತ್ತೇವೆ. ಅಂದರೆ ಜ್ಞಾನ, ಭಕ್ತಿ, ವೈರಾಗ್ಯ ಎಂದು ಹೇಳಲಾಗುತ್ತದೆ. ಜ್ಞಾನ ಇದು ಸಿಕ್ಕಾಗ ಭಕ್ತಿಯ ಮೇಲೆ ವೈರಾಗ್ಯ ಬರುತ್ತದೆ. ಜ್ಞಾನದಿಂದಲೇ ಸದ್ಗತಿಯಾಗುತ್ತದೆ. ಹಳೆಯ ಪ್ರಪಂಚ ಸ್ಮಶಾನ, ಹೊಸ ಪ್ರಪಂಚ ಸುಖಧಾಮ, ಸ್ವರ್ಗ ಆಗಿದೆ. ಧಾರಣೆ ಆಳವಾಗಿ ವಿಚಾರ ಮಾಡಿ. ಒಬ್ಬರ ಶ್ರೀಮತ
ಎರಡು ಮತ ಅಂದರೆ ಗೊಂದಲ, ಒಬ್ಬರ ಮತ ಸ್ಪಷ್ಟ ಗುರಿ. ಮಧುರ ವೃಕ್ಷದ ನಾಟಿ ಈಗ ನಾಟಲಾಗುತ್ತದೆ, ಅಂದರೆ ನಾವು ದೇವಿ ದೇವತಾ ವೃಕ್ಷದ ನಾಟಿ ಮಾಡುತ್ತಿದ್ದೇವೆ. ಆದ್ದರಿಂದ ಮಾತು, ನಡೆ, ದೃಷ್ಟಿ ಮಧುರವಾಗಲಿ. ಮಧುರ ಮಾತು ವರದಾನ. ಇದರ ಆಳವಾದ ಅರ್ಥ, ಗಮನಾರ್ಹವಾದ ಅರ್ಥ, ಮನನ ಶಕ್ತಿ, ಆತ್ಮಿಕ ಪಚನ ಶಕ್ತಿ. ಜ್ಞಾನ ಕೇಳುವುದು ಸಾಕಾಗುವುದಿಲ್ಲ, ಮನನ ಮಾಡಬೇಕು, ಅನುಭವ ಸ್ವರೂಪವಾಗಬೇಕು. ಅನುಭವಿಯು ಮಾಯೆಯಿಂದ ಮೋಸ ಹೋಗುವುದಿಲ್ಲ, ವಿಘ್ನದಿಂದ ಕುಸಿಯುವುದಿಲ್ಲ, ಸದಾ ಶಕ್ತಿಶಾಲಿಯಾಗಿರುತ್ತಾರೆ. ಸ್ಲೋಗನ್. ಇದನ್ನು ನಾವು ವಿಸ್ತಾರವಾಗಿ ತಿಳಿಯೋದಾದರೆ, ಖುಷಿಯ ಖಜಾನೆ ಜೊತೆ ಇದ್ದರೆ ಸಹನ ಶಕ್ತಿ, ಧೈರ್ಯ ಮತ್ತು ಶಾಂತಿ. ಸಫಲತೆ ಎಲ್ಲವೂ ಸ್ವತಃ ನಮ್ಮಲ್ಲಿ ಬರುತ್ತದೆ, ಅಂದರೆ ದಿವ್ಯ ಗುಣಗಳು ಧಾರಣೆಯಾಗುತ್ತದೆ. ಅವ್ಯಕ್ತ ಸೂಚನೆಯಲ್ಲಿ ಫರಿಷ್ಠೆಯ ನಡೆ ಇರಬೇಕು. ಸಾಧಾರಣ ಪರಿಸ್ಥಿತಿ, ಸಾಧಾರಣ ಕೆಲಸ, ಆದರೆ ಸ್ಥಿತಿ ನಮ್ಮದು ಶ್ರೇಷ್ಠವಾಗಿರಬೇಕು, ಉನ್ನತವಾಗಿರಬೇಕು. ಅಂದರೆ ಫರಿಷ್ಠೆಯಂತೆ ಇರಬೇಕು. ಹೇಳಬೇಡಿ ಪರಿಸ್ಥಿತಿ ಹೀಗಿತ್ತು, ಹೇಳಿ ನನ್ನ ಸ್ವರೂಪ ಅಲೌಕಿಕ, ನಾನು ದಿವ್ಯ. ಅಂತಿಮ ಧ್ಯಾನ ಪಾಯಿಂಟ್. ಯೋಗ ಮಾಡೋಣ. ಸ್ವಲ್ಪ ಅರೆಮುಚ್ಚಿ ಕಣ್ಣುಗಳನ್ನು ಅನುಭವ ಮಾಡೋಣ. ನಾನು ಆತ್ಮನಾಗಿದ್ದೇನೆ. ನನ್ನ ಬುದ್ಧಿಯು ದಾರವು ಶಿವತಂದೆಯ ಜೊತೆ ಬಂಧಿತವಾಗಿದೆ. ಸೂತ್ರ ಶಿವಬಾಬನ ಕೈಯಲ್ಲಿದೆ. ನಾನು ಸಂಗಮಯುಗದ ಭಾಗ್ಯಶಾಲಿ ಬ್ರಾಹ್ಮಣ. ನನ್ನ ಭವಿಷ್ಯ ಸ್ವರ್ಗದ ರಾಜ್ಯ ಪದವಿ. ಇದು ಆತ್ಮಿಕ ವಿವಾಹ. ಇದು ಅನಂತ ಸುಖದ ಗ್ಯಾರಂಟಿಯಾಗಿದೆ. ಮುರಳಿಯಲ್ಲಿ ಜೀವನದ ದಾರ ಮತ್ತು ಸಂಬಂಧ, ಅಂದರೆ ಲೌಕಿಕ ಅಲೌಕಿಕ. ಲೌಕಿಕದಲ್ಲಿ ಕನ್ಯೆ ಪತಿಯೊಂದಿಗೆ ಜೀವನ ದಾರವನ್ನು ಬಂಧಿಸಿಕೊಂಡ್ರೆ, ಇಲ್ಲಿ ನಾವು ಆತ್ಮಗಳು ನಮ್ಮ ಬುದ್ಧಿಯ ದಾರವನ್ನು ಬೇಹದ್ದಿನ ತಂದೆ ಶಿವಬಾಬರ ಜೊತೆಗೆ ಬಂಧಿಸಿಕೊಂಡಿದ್ದೇವೆ. ಏಕೈಕ ಸಂಬಂಧ ನಮ್ಮದು. ನಮ್ಮ ಸರ್ವ ಸಂಬಂಧಗಳು ಒಬ್ಬ ತಂದೆಯೊಂದಿಗೆ ಇರಬೇಕು. ಅವರ ಮತದಂತೆ, ಶ್ರೀಮತದಂತೆ ನಡೆದರೆ ಮಾತ್ರ ನಾವು 21 ಜನ್ಮಗಳ ಕಾಲ ಸುಖದ ಆಸ್ತಿಯನ್ನು ಪಡೆಯಲು ಸಾಧ್ಯವಾಗುತ್ತದೆ. ರಾಜಯೋಗ ಮತ್ತು ವಿಕರ್ಮ ವಿನಾಶವಾಗುತ್ತದೆ. ಯೋಗಾಗ್ನಿ ಗಂಗಾ ಸ್ನಾನದಿಂದ ಪಾಪಗಳು ತೊಳೆದು ಹೋಗುವುದಿಲ್ಲ. ಕೇವಲ ತಂದೆಯ ನೆನಪಿನಿಂದ ಅಥವಾ ಯೋಗಾಗ್ನಿಯಿಂದ ಮಾತ್ರ ಜನ್ಮ ಜನ್ಮಾಂತರದ ಪಾಪಗಳು ಭಸ್ಮವಾಗುತ್ತವೆ, ವಿಕರ್ಮಗಳು ಭಸ್ಮವಾಗುತ್ತವೆ. ಮಾಯೆಯ ಜಾಲ. ಮಾಯೆಯು ನಮ್ಮನ್ನು ಫೂಲ್, ಅಂದರೆ ಮೂರ್ಖರನ್ನಾಗಿ ಮಾಡಲು ಪ್ರಯತ್ನಿಸುತ್ತದೆ ಮತ್ತು ತಂದೆಯು ನೆನಪನ್ನು ಮರೆಸುತ್ತದೆ. ಆದ್ದರಿಂದ ಸದಾ ಜಾಗೃತರಾಗಿರಬೇಕು. ಸೃಷ್ಟಿ ಚಕ್ರದ ಜ್ಞಾನ. ಇದು ಬ್ರಾಹ್ಮಣ ಜೀವನ. ನಾವು ಈಗ ಶೂದ್ರರಿಂದ ಬ್ರಾಹ್ಮಣರಾಗಿದ್ದೇವೆ. ಇದು ರುದ್ರಜ್ಞಾನ ಯಜ್ಞ. ಈ ಯಜ್ಞದಿಂದಲೇ ಹಳೆಯ ಪತಿತ ಪ್ರಪಂಚದ ವಿನಾಶ ಜ್ವಾಲೆ ಪ್ರಜ್ವಲಿತವಾಗುತ್ತದೆ. ಸತ್ಯುಗದ ಸ್ಥಾಪನೆ. ನಾವು ಈಗ ಮನುಷ್ಯರಿಂದ ದೇವತೆಗಳಾಗುವ ವರ್ಗಾವಣೆ, ಅಂದರೆ ಟ್ರಾನ್ಸ್ಫರ್ ಪ್ರಕ್ರಿಯೆಯಲ್ಲಿ ಇದ್ದೇವೆ. 5000 ವರ್ಷಗಳ ಹಿಂದಿನಂತೆ ಬಾಬಾ ಮತ್ತೆ ನಮಗೆ ಸ್ವರ್ಗದ ಮಾಲೀಕತ್ವವನ್ನು ನೀಡುತ್ತಿದ್ದಾರೆ. ಧಾರಣೆಗಾಗಿ ಮುಖ್ಯ ಸಾರ, ಅಂದರೆ ಪಾಯಿಂಟ್ಸ್ ಆಫ್ ಇಂಬೈಬ್. ಮಧುರತೆ. ನಾವು ದೇವತಾ ವೃಕ್ಷದ ಸಸಿಗಳಾಗಿದ್ದೇವೆ. ಆದ್ದರಿಂದ ನಮ್ಮ ಸ್ವಭಾವ ಅತಿ ಮಧುರವಾಗಿರಬೇಕು. ಬುದ್ಧಿಯೋಗ ಮನೆಯಲ್ಲಿದ್ದರೂ ಸಹ, ಲೌಕಿಕ ಕೆಲಸಗಳಲ್ಲಿದ್ದರೂ ಸಹ ಬುದ್ಧಿಯೋಗವು ಸದಾ ಪರಮಾತ್ಮನೊಂದಿಗೆ ಇರಲಿ, ಅಕೂಟವಾಗಿರಲಿ. ವರದಾನ ಮತ್ತು ಸ್ಲೋಗನ್ನಲ್ಲಿ ವರದಾನ. ಮನನ ಶಕ್ತಿಯ ಮೂಲಕ ಜ್ಞಾನದ ಬಿಂದುಗಳನ್ನು ನಾವು ಜೀರ್ಣಿಸಿಕೊಂಡು ಅನುಭವಿಗಳಾಗಿ ಮಾಯಾ ಮುಕ್ತ ಮತ್ತು ವಿಘ್ನ ಮುಕ್ತರಾಗಬೇಕು. ಸ್ಲೋಗನ್ನಲ್ಲಿ ನಿಮ್ಮ ಬಳಿ ಖುಷಿಯ ಖಜಾನೆ ಸದಾ ಇದ್ದರೆ ಉಳಿದೆಲ್ಲ
ಖಜಾನೆಗಳು ಅಂದರೆ ಶಾಂತಿ, ಶಕ್ತಿ, ಪ್ರೇಮ ತಾನಾಗಿಯೇ ನಿಮ್ಮನ್ನು ಹುಡುಕಿಕೊಂಡು ಬರುತ್ತದೆ. ಓಂ ಶಾಂತಿ. ಈ ಮುರಳಿ ಇಷ್ಟವಾದಲ್ಲಿ ಹೆಚ್ಚಿನ ಮುರಳಿ ವಿಡಿಯೋಗಳ ಮಾಹಿತಿಗಾಗಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ತಮಗೆ ವಿಡಿಯೋ ನೋಟಿಫಿಕೇಷನ್ ಸಿಗ್ತಾ ಇರುವುದು.